ಭೂಮಿ ಏನ್ ಮಾಡಾಕ್ತಿ ಬಾಯಲ್ಲಿ? ಹಾ ರೀ ಬನ್ನಿ ರೀ, ಸ್ವಲ್ಪ ಪೂಜೆ ಮಾಡಕ್ಕೂ ಬಿಡೋದಿಲ್ರಲ್ಲ ಸಮಾಧಾನ್ಲೆ. ಯಾಕ್ರಿ ಎದಕ್ ಹೋದ್ರತ್ತೀರಿ? ಬೆಳಿಗ್ ಚಲೋ ಆತನ್ರಿ ನಿಮ್ಮದ? ಏನ ಬರೀ ನನಗ್ ಸಿಟಕ್ ಮಾಡ್ತೀನಿ, ನಾ ಅಂತದ್ ಏನ್ ಮಾಡೀನಿ ನಿನಗ? ಅದಿರ್ಲಿ ಬಿಡ್ರಿ, ನಾನು ಎದಕ್ ಕರೆದ್ರಿ ಈಗ? ಏನಿಲ್ಲ, ಒಂದ್ ಸ್ವಲ್ಪ ಕೆಲಸ ಐತಿ, ನಾ ಹೊರಗೆ ಹೋಗಿ ಬರ್ತೇನೆ. ಹೌದ್ ನಾ ಕಂಡಲ್ದ ಕೆಲಸ, ಹೋಗ್ರಿ. ಅಲ್ಲ ಭೀಮೇಲಿಗೇನು ಮುಂಜಾನೆ ಹಿಡಿದು ಕಾಣವಲ್ಲ. ಎಲ್ಲಿ ಹೋಗ್ತಾನ್ರಿ? ಹೋದ್ರ ಹೊಲಕ್ ಹೋಗ್ತಾನ್ರಿ, ಇಲ್ಲಾದ್ರ ಮನ್ಯಾಗ ಕೂತಿರ್ತಾನ್ರಿ. ಕರ್ರಿ ಒಳಗಿದ್ದಿರ್ಬೇಕ್ರಿ. ಭೀಮಾ, ಏ ಭೀಮಾ. ಏನಿಲ್ಲಪ್ಪ, ಮನ್ಯಾಗಿರ್ತೇವೆ, ಒಂದ್ ಸ್ವಲ್ಪ ಹೊಲದ ಕಡೆ ಹೋಗಿ ಬರ್ತೀವಿ. ಮನ್ಯಾಗಿದ್ರೆ ಸ್ವಲ್ಪ ಹೊಲದ ಕಡೆ ಹೋಗಿ ಬರ್ತೀನಿ ನಾನು. ನೋಡಪ್ಪ, ತೆಳಗಿನ ಹೊಲಕ್ಕ ಮ್ಯಾಗಿನ ಹೊಲಕ್ಕ ಒಂದ್ ಸ್ವಲ್ಪ ಹಂಗ ನೆದರ್ ಹಾಕಿ ಬಾರಪ್ಪ ಹೋಗಿ. ಆಯ್ತು, ಹೋಗ್ತೀನಿ ನೋಡೋಣ. ಹೋಗಲ್ ತಗೋರಿ, ಮನ್ಯಾಗ ಕೂತ್ರ ಏನ್ ಮಾಡತ್ತೀರ? ಅವ್ರಿಗೆ ಹೋಗಿ ಹೊಲ ಅದು ನೋಡ್ಕೊಂಡ್ ಬರ್ಲ್ರಿ. ಅನ್ಕೊಂಡಿಗೆ ನಾ ಒಂದ್ ಸ್ವಲ್ಪ ಅಡಿಗೆ ಮಾಡ್ತೇನ್ರಿ, ಎಲ್ಲಾರು ಕೂತ್ ಉಣ್ಣಕ್ಕಿರ. ಆಯ್ತು, ನಾ ಸ್ವಲ್ಪ ಹೋಗಿ ಬರ್ತೀನಿ ಹೊಲದ ಕಡೆ. ಆಯ್ತ, ಒಂದ್ ಸ್ವಲ್ಪ ಹೊರಗೆ ಹೋಗಿ ಬರ್ತಾನು, ಮನಿ ಕಡೆ ಹುಷಾರ್. ಅದು ಎಲ್ಲ ಮನೆ ಬಿಟ್ಟು ಯಾವಾಗ ಹೋಗ್ತಾರತ್ತ ನನ್ನ ತಲೆ ಚಿಟ್ಟು ಹಿಡಿದು ನಿಂತಿತ್ತು. ಇಬ್ರು ಅಣ್ಣ ತಮ್ಮ ತಲೆ ಹಿಡಿಸಿಟ್ಟಾರ ನಂದರೆ. ನಾ ಅದ್ಯಾಕೆ ಫೋನ್ ಹಚ್ತಾನೆ, ಬಳೋತನ ಅದು ಫೋನ್ ಹಚ್ಚಿಲ್ಲ. ಹಲೋ ಹಲೋ, ಅಬ್ಯಾ ಎಲ್ಲಿದಿ? ಯಾಕೆ ಹೇಳಿ, ಇಲ್ಲೇ ಇದೀನಿ. ಹೌದು, ಮನೆ ಕಡೆ ಯಾವಾಗ ಬರ್ತಿ? ಏನು ಬಿಡಪ್ಪ, ನೀ ಏನು ಮನೆಗೆ ಬಂದ ಬರೇ ಸುಮ್ಮನೆ ಏನೂ ಇಲ್ಲ, ಅಷ್ಟಕ್ಕಷ್ಟ ಮಾತಾಡ್ತಿ ಕಳಿಸ್ತಿ. ಹಂಗ್ಯಾಕೆ ಸಿಟಿಗೆ ಬರ್ತಿ? ನಂದು ಪರಿಸ್ಥಿತಿ ಅರ್ಥ ಮಾಡ್ಕೋಲ್ಲ. ಏನು ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋ? ಎರಡು ದೆವ್ಗಳದಾವು, ಬರೇ ಮನ್ಯಾಗ ಕೂತಿರ್ತಾವು. ಮತ್ತು ಅವ್ರದ ಚಿಂತೆ ಮಾಡ್ಬೇಕು ಕುಂದ್ರ, ಮತ್ತೆ ನನಗೆ ಯಾಕೆ ಫೋನ್ ಹಚ್ಚಿ? ಹಂಗೆ ಮಾಡ್ಬೇಡ ಅಬ್ಯಾ, ಬಾಲ. ಏನು ಬರ್ತಿ ಬಿಡು, ಬರೇ ಅನ್ನಲ್ಲ ನಿಂದ ಹೇಳ್ತಿ, ಯಾವುದು ಏನೂ ಇಲ್ಲ. ಮತ್ತೆ ಏನ್ರ ಐತಿಲ್ಲ, ಮತ್ತೆ ನಾ ಬಂದ್ರೆ? ಇವತ್ತೈತಿ ಬಾ. ಐತ್ಯಾ? ಹಂಗಿದ್ರೆ ಬರ್ತೀನಿಲ್ಲ. ಜಲ್ದಿ ಬಾ, ಮತ್ತ ನನ್ನ ಮೈದ್ನ ಮತ್ತ ನಮ್ಮವ್ರ ಹೊರಗೆ ಹೋಗಿದಾರ, ಅವ್ರು ಬರೋಟಿಗೆ ಬಂದು ಹೋಗ. ಆಯ್ತು, ಹಂಗಾದ್ರೆ ಜಲ್ದಿ ಬರ್ತೀನಿ. ಅಲ್ಲೇ ಇರು. ಏ ಮಗನ ಗುಂಡೆ, ನೀ ಮನೆಗೆ ಹೋಗು, ನಾನೊಂದು ಸ್ವಲ್ಪ ಕೆಲಸ ಐತೆ, ಹೋಗಿ ಬರ್ತೀನಿ. ಯಾಕ್ರಿ ಗೌಡ್ರ? ಇನ್ನ ನೀ ಸಣ್ಣ ಓದಿ, ನಿನಗೆ ಗೊತ್ತಾಗಲ್ಲ, ಹೋಗಿ ನಿಮ್ಮ ಮನೆಗೆ. ಹಂಗಾದ್ರೆ ಒಂದು 50 ರೂಪಾಯಿ ಖರ್ಚಿ ಕೊಡ್ರಿ ಗೌಡ್ರ. ಮಗನ ಅಲ್ಲಿ ಹೋಗು, ಕಾಗೋಡ್ ಗುರುನ ಅಂಗಡಿಗೆ ಹೋಗು, ನನ್ನ ಹೆಸರು ಹೇಳ, 500 ರೂಪಾಯಿ ಫೋನ್ ಪೇ ಮಾಡ್ತೀನಿ, ಹೋಗು. ಆತ್ರಿ ಗೌಡ್ರ. ಹೋಗು ಹೋಗು. ಹೆಂಗಾರ ಮಾಡಿ ಮಗ ಎಲ್ಲಿ ಹೊಂಟಾನು ಗೌಡ ತಿಳಿಬೇಕಿನ್ ಏನಾಗ್ಯದ ಆಗಲಿ. 50 ರೂಪಾಯಿ ಬೇಡಿದಕ್ಕ ಗೌಡ 500 ರೂಪಾಯಿ ಕೊಟ್ಟಾನು. ಇವತ್ತು ನೋಡಿ ಏನಾಯ್ತು ಅವತ್ತು ಅವ್ನು ಮುಂದೆ ಹೋಗ್ತೀನಿ. ಇವತ್ತು ಫುಲ್ ಅವ್ನು ಕೂಡ ಎಂಜಾಯ್ ಮಾಡ್ತಾನೆ, ಟೈಮ್ ಸ್ಪೆಂಡ್ ಮಾಡ್ತಾನೆ. ಇವತ್ತು ಬೆನ್ನು ಹೈತಿ ನನ್ನ ಜನ್ಮ ಹಾಳಾಗಿ ಹೋಗೈತಿ. ಬರಲಿ ಇವತ್ತು ಅವ್ನು, ನನಗ್ರೆ ಅವ್ನು ಭಾಳ ಇಷ್ಟ. ಫೋನ್ ಹಚ್ಚಿ ಒಂದು ತಾಸು ಆತು, ಇನ್ನು ಇಟ್ರಾಗ ನನ್ನ ಮೈತ್ನ ಬಂದು ಬಿಡ್ತಾನೇನು. ಮೊದಲು ಬಕಾಸೂರು ಅಡಿಗೆ ಮಾಡೈತೆ ಅನ್ನೋರಿಗೆ ತಡ ಇಲ್ದ ಬಂದ ಬಿಡ್ತಾನೆ. ಇವು ಆದ್ರೆ ಇನ್ನೂ ಬರುವಲ್ಲಿ ಎಷ್ಟೋ ತನಕ ವೇಟ್ ಮಾಡೋದ್ರಿಂದ ಇವು ಅಭ್ಯ ಯಾವಾಗ ಬರ್ತಾನು, ಸಾಕಾಗೈತಿ. ಒಂದು ಹದಿ ಕಾಲಕ್ಕೆ ಫೋನ್ ಹಚ್ಚಿ ಒಂದು ತಾಸು ಆತು. ನನ್ನ ಮೈದನ್ರೆ ಇನ್ನು ಬಕಾಸೂರ್ಗೈತೆ ತಿನ್ನಕ್ಕೆ ಬರ್ತಾನೆ, ಅಡಿಗೆ ಮಾಡೇನೋ ತಡ ಇತ್ತು. ಅಭ್ಯ ಜಲ್ದಿ ಬಾರು, ನೀನು ಫೋನ್ ಹಚ್ಚಿ ಒಂದು ತಾಸು ಆತು. ನಾ ಎಷ್ಟರ ವೇಟ್ ಮಾಡೋದು? ಇವತ್ತು ನನಗೆ ಟೈಮ್ ಸಿಕ್ಕೈತಿ, ಮತ್ತು ಇಂಥ ಟೈಮ್ದಾಗೂ ನೀನು ನಂಗೆ ಕೈ ಕೊಡತ್ತಿದ್ದಿ. ಅಭ್ಯ ಜಲ್ದಿ ಬಾರು, ನಿನಗೆ ಫೋನ್ ಹಚ್ಚಿ ಒಂದು ತಾಸು ಆತು. ನಾ ಎಷ್ಟರ ವೇಟ್ ಮಾಡೋದು? ಇವತ್ತು ನನಗೆ ಟೈಮ್ ಸಿಕ್ಕೈತಿ, ಮತ್ತು ಇಂಥ ಟೈಮ್ದಾಗೂ ನೀನು ನಂಗೆ ಕೈ ಕೊಡತ್ತಿದ್ದಿ. ಛೇಪ ಏನು ಮಾಡತ್ತೈತಿ ನನ್ನ ಬಂಗಾರಿ? ಟೈಮಿಂಗ್ ಬರೋದ ಎಷ್ಟೋ ತನ ವೇಟ್ ಮಾಡತ್ತೆ ನಿಂದ. ಅಲ್ಲ, ನೀ ಎಲ್ಲಾರು ಕಣ್ ತಪ್ಪಿಸಿ ಬರ್ಬೇಕಲ್ಲ ಅಲ್ಲಿಂದ. ಬರೀ ನೀ ಕರೆದಾಗ ಒಮ್ಮೆ ಹಿಂಗೆ ಮಾಡಿ ಹಿಂಗೆ ಒಂದು ಪೂರಾ ಮೂಡ ಅಪ್ಸೆಟ್ ಮಾಡಿಬಿಡ್ತೀನಿ ನನಗೆ. ಯಾಕೆ ಬಂಗಾರಿ, ಯಾಕೆ ಸಿಟಿ ಮಾಡ್ಬೇಕೈತಿ?
ನೋಡಬೇ ನಿನ್ ಮ್ಯಾನ ಜೀವನ ಇಟ್ಕೊಂಡ್ ಕೂತಾನೆ. ಸುಮ್ಮ ಟೈಮ್ ಟು ಟೈಮ್ ಬರೋದಿತ್ತಂದ್ರ ಬರತ್ ಬಾ, ಇಲ್ಲಾಂದ್ರ ನನ್ನ ಮರ್ತ ಗಪ್ಪ ಆರಾಮ್ ಇರ್ತ ಬನ್ನಿ. ಹೆಂಗೆ ಮರ್ಲಿ ಹೇಳಿ ನಿನಗೆ? ಇರ್ತಾವದೆಲ್ಲ ಮಾತು ದೊಡ್ಡ ಮಾತಿಗೇನು ಕಮ್ಮಿ ಇಲ್ಲ. ಆಯ್ತು ನೋಡು, ಎಷ್ಟು ವರ್ಷದಿಂದ ನೀನು ಲವ್ ಮಾಡಿ ಗೊತ್ತಾ? ನಿನ್ನ ಮದುವೆ ಆಗೋಕ್ಕಿಂತ ಮೊದಲೇ ನಾನು ಲವ್ ಮಾಡ್ಕೊತ ಬಂದೀನಿ. ಈಗ ಒಮ್ಮೆ ಸಡನ್ಲಿ ನಾನು ಬಿಟ್ಟು ಬಿಡು, ನಾನು ಮರ್ತು ಬಿಡು, ನಾನು ಏನು ಮಾಡಲಿ? ಈಗ ಬರೋ ಟೈಮಿಂಗ ಒಂದ್ ತಾಸ ಆಯ್ತು ನಾವು ವೇಟ್ ಮಾಡಕತ್ತ. ಅಲ್ಲ ಬಂದರಿ, ನನಗೆ ನಿನ್ನ ಬಿಟ್ಟು ಯಾರದಾರ? ನನಗರ ಯಾರದಾರು ನಿನ್ ಬಿಟ್ಟ? ನೋಡ, ನನ್ನೊಂದು ಏನೋ ಕೆಟ್ಟ ಹಣೆ ಬಾರ ಇತ್ತು, ನೀ ನನಗೆ ಸಿಗಲಿಲ್ಲ. ನೀ ಏನಲ್ಲ ಬೇರೆದವ್ನ ಮದುವೆ ಮಾಡ್ಕೊಂಡು ಬಂದು ಈಗ ಆರಾಮದಿ. ನಾ ಒಬ್ಬನೇ ಹೆಂಗೆ ತಿರುಗಿತೀನಿ ಗೊತ್ತಾ? ಊರೂರು ಏನು ಮಾಡಿದ್ರು ನನ್ನ ಮನಸ್ಸಿಗೆ ಶಾಂತಿ ಇಲ್ಲ, ನೆಮ್ಮದಿಲ್ಲ, ಏನೂ ಇಲ್ಲ. ನಿನ್ನ ಬಿಟ್ಟು ಇರಾಕು ನನ್ನ ಕೈಲಿ ಆಗೋಲ್ತ. ನಂಗೂ ಗೊತ್ತೈತಿ ಅಬ್ಯಾ, ಅದ್ರ ತಪ್ಪು ನಿಂದ. ನೀನ ಗಟ್ಟಿ ಮನಸ್ಸು ಮಾಡಿ ನಮ್ಮ ಮನೆಯವ್ರು ಕೂಡ ಮಾತಾಡಿದ್ದೆ ಅಂದ್ರ ನಿನಕ ಅವ್ನು ಹಿಂತೆ ಹೋದ, ನೀನು ಹಿಂತೆ ಆಗ್ತೀನಿ. ಇಟ್ಟು ತುಡುಗ್ಲೆ ಬಿಡೋದು ಅವಶ್ಯಕತೆನೇ ಇಲ್ಲ ಆಗ್ತಿತ್ತು. ಏನು ಮಾಡಂದಿ? ನನ್ನ ಹಣೆ ಬಾರ ಕೆಟ್ಟೈತಿ ಏನು. ಎಷ್ಟು ಅವಾಗ ನಿಮ್ಮ ಮನೆಯವ್ರಿಗೆ ಕಾಡಿ ಬೇಡಿ ಎಷ್ಟು ಹೇಳಿದ್ರು ಅವ್ರು ಏನೋ ಅರ್ಥನೇ ಮಾಡ್ಕೊಳ್ಳಿಲ್ಲ. ಈಗ ಆಗಿ ಹೋಗಿದ್ದ ಮುಗಿತು ಬಿಡ. ನೀನು ಇದನ್ನ ಮಾಡ್ತೀನೋ ಮತ್ತೆ ಮುಂದುವರಿತೀನೋ? ಬಂದಾಗ ಒಮ್ಮೆ ಹಿಂದೆ ಜಗಳದಾಕಿತ್ತು. ಇವತ್ತು ಯಾಕೆ ನಿನ್ನ ಬಾಯಿಲ್ನೇ ನಡಿ ಒಳಗೆ ಮುಂದುವರ್ಸಿ ನಡಿ ಅಂದಿ. ನಡಿ ಹಂಗೆ ಹೋಗಮ್ಮ ಒಳಗೆ. ಹಾಂ, ನಮ್ಮ ಗೋಡು ಏನೇನಿಂದ ಎಲ್ಲ ಹಲ್ಕಟ್ಟಿವಿ ನಮ್ಗೆ ಗೊತ್ತೈತಿ. ನಮ್ಮ ಗೋಡ ಇವ್ರ ಮನೆಗೆ ಹೋಗ್ಯಾನಂತ ಫುಲ್ ಕಾತ್ರಿ. ನಮ್ಮ ಗೋಡು ಏನಾದ್ರೆ ಇವಕ್ಕೆ ಭೀಮನಕ್ಕೆ ಸಿಕ್ಕಂಗಾರ ಹರದು 12. ಹಿಂಗಾದ್ರೆ ನಮ್ಮ ಗೋಡು ಸಾಯ್ತಾನ. ಹೆಂಗಾರ ಮಾಡಿಸಿಂದ ಭೀಮನ ಹಾದಿ ತಪ್ಪಿಸ್ಬೇಕು. ಭೀಮನ ಅಣ್ಣ ಭೀಮನ ಏನೋ ಅಪ್ಪಿ, ಯಾರು ನೀ? ನಾ ಗೊತ್ತಿಲ್ಲ ಭೀಮನ ಪೆಂಟೇಶ್ ಸುರೇಶನ್ ಮಗ. ಅದು ಇರ್ಲಿ, ಏನಾಯ್ತು ಹೇಳಿ ಈಗ? ನಮ್ಮ ಅಪ್ಪ ನಿಂಗೆ ಅರ್ಜೆಂಟ್ ಬಾ ಅಂದ. ನಿಮ್ಮ ಅಪ್ಪನ ಬಲ್ಲಿ ನಂದೇನು ಕೆಲಸ? ಅದೇನು ಗೊತ್ತಿಲ್ಲ, ಒಟ್ಟು ಅರ್ಜೆಂಟ್ ಬಾ ಅಂದ. ನಡಿ ಹಂಗಾದ್ರೆ ಹೋಗಮ್ ನೋಡಮ್. ಭೂಮಿ ಏನ್ ಮಾಡಾಕ್ತಿ ಒಳಗ? ಬಾ, ನನ್ ಗಂಡ ಬಂದು ಈಗ ಬಾಗಿಲಿ ಹೋಗಿ. ಈಗ ಅದನ್ನೆಲ್ಲ ಬಿಡಿ ಬಂದ್. ಈಗ ನನ್ ಗಂಡ ನಿನಗೆ ಅದಕ್ಕ ನನ್ ಲಘು ಬಾ ಅನ್ನತ್ತಿ. ಹೆಂಗೆ ಬಿಟ್ಟು ಅಲ್ಲಿ ನನ್ ಬಂಗಾರ ಶಾನೆ ಆತ. ಈಗ ಈ ಸದ್ಯದಾಗ ಹೋಗ್ ಬಾ. ಬಾ ಭೂಮಿ, ಬಾ ಪ್ಲೀಸ್ ನನ್ ಗಂಡ ಬಂದ ಹೋಗ್ ಪ್ಲೀಸ್. ಹಬ್ಬ ಅಬೇ ಹೋದ. ಇವನ್ ಕೈಯಾಗ ನಾ ಸಿಕ್ಕಿನಂದು ನಾನು ಹೆಣನ ಹೊರ್ತಿದ್ದವ. ಸದ್ಯಕ್ಕೆ ದೇವ್ರ ಪೂನಿಲ್ಲೇ ಬಚಾವಾದ್ನಿ. ಅಲ್ರಿ ಹೋಗೋದ್ರಿ ಈಗ ಹೋಗಿರಿ, ಇಷ್ಟು ಜಲ್ದಿ ಬಂದ ಬಿಡೋದನ್ರಿ? ಮನ್ಯಾಗ ಏನು ಅಂತದ್ ಇಟ್ಟಿರಿ? ಹೊಲ ಮನೆ ನೋಡಲ್ದ ಬರೇ ಮನ್ಯಾಗ ಸಾಕಾಗಿತ್ತು. ಏ ಬಾಯ್, ಅಲ್ಲ ನಾದ ಕೆಲಸ ಮಗ ನಾ ಮನೆಗೆ ಬರ್ತಾನ, ಅದು ನಿನಗೆ ಯಾಕೆ ಸಿಟ್ಟಿ? ಹಂಗಲ್ರಿ, ಎದಕ್ ಸಿಟ್ಟಿಗೆ ಬರ್ತೀರಿ? ಈಗಿದ ಹೋಗಿದ್ರಲ್ಲ, ಇನ್ನೂ ಅಡಿಗೆ ಆಗಿಲ್ರಿ, ಅಷ್ಟು ಬೇಗನೆ ಬಂದು ಬಿಟ್ರಲ್ಲ. ಅದ್ರ ಸಲುವಾಗಿ ನಾ ಕೇಳೀನ್ರಿ ನಿಮ್ಮನ್ನ. ಅಲ್ಲ ಈ ಚಪ್ಪಲ್ ಯಾರು? ಯಾವ ಚಪ್ಪಲ್ರಿ ಇವ? ಓ ಅಬ್ಯಾ ಚಪ್ಪಲ್ ಇಲ್ಲೇ ಬಿಟ್ಟು ಇವ್ರ ಅಬ್ಯಾ ಚಪ್ಪಲ್ ಇಲ್ಲೇ ಬಿಟ್ಟು ಹೋಗಿದಾರಲ್ಲ. ಇವ್ರಿಗೇನು ಹೇಳಿ? ಇವ್ರಿ ನಿಮ್ ತಮ್ಮನೂ ಇದ್ದಿರ್ಬೇಕ್ರಿ ಬಹುಶಃ. ಹಾ, ಇವ್ ನಿಮ್ ತಮ್ಮನೂ ರೀ ದವನ್ಯಾಗಿದ್ದೂರ್ಲ, ಅವ ಇವತ್ತು ಮನಿಗೆ ತಂದಿದ್ದಾನ್ರಿ. ಹೌದಾ? ಚಪ್ಪಲ್ ಚಲೋ ಅದಲ್ಲ, ಚಲೋ ಅದ ಇವು. ಏನ್ ಬಿಮಾರ ಹೋಗಿ ಬಂತ ಹೊಲಕ್ಕೆ? ಹೋಗಿ ಬಂದಣ್ಣ ಈಗ ಬಿಮಾರ ನಡ್ಕೊಂಡ್ ತರ್ಬೇಕಿಲ್ತ ಚಪ್ಪಲ್ ಚಲೋ ಅದಾವ. ಯಾವಣ್ಣ ಚಪ್ಪಲ್? ಇವಪ್ಪ ಇದಾವ. ಇವು ಅಣ್ಣ, ಇವು ನಾ ತಂದಿಲ್ಲ ಅಣ್ಣ. ಇವು ಯಾರು ಅದಾವ? ಏನಪ್ಪ ಬಿಮಾ, ಇವ್ ಚಪ್ಪಲ್ ನಿನ್ನೂ ಅಂತ ಹೇಳಿ ನಿಮ್ಮ ಮಣ್ಣಿ ಹೇಳಕತ್ತಾಳವ. ಅಲ್ರಿ, ನೀವು ಚಪ್ಪಲ್ ಅಲ್ಲ, ನೀವ್ಯಾಕೆ ಸುಳ್ಳು ಹೇಳಕತ್ತೀರಿ ನಮಗೆ? ಅಯ್ಯೋ ದೇವ್ರ, ನಾ ಯಾಕೆ ಸುಳ್ಳು ಹೇಳಲ್ರಿ ನಿಮ್ಗ? ನಿಮ್ಮನ್ನ ಅದಾವತ್ತ ತಿಳ್ಕೊಂಡ ನಿಮ್ಮೂ ಅದಾವತ್ತ ಹೇಳಿನ್ರಿ. ಅಷ್ಟಕ್ಕ ಸುಳ್ಳು ಹೇಳತ್ತಿರತ್ತ ನನ್ನ ಮ್ಯಾಗ ಅಪ್ರೋಧ ಹೊರ್ಸತ್ತೀರ ನೀವು? ಅಲ್ರಿ, ನಾ ಯಾಕೆ ಸುಳ್ಳು ಹೇಳಲ್ರಿ? ಈಗ ನಮ್ಮ ಬಗ್ಲಾಗ ಅದಾವನ್ನ ಬೆಳಕ್ ನೀವ ತಂದಿಟ್ಟಿರತ್ತ ನಾ ಮಾಡೀನ್ರಿ, ಅದಕ್ಕೆ ನಿಮ್ಮನ್ನ ಅದಾವತ್ತ ಹೇಳಿನ್ರಿ. ಅಷ್ಟಕ್ಕೆ ಸುಳ್ಳು ಹೇಳ್ತಿರತ್ತ ನನ್ನ ಮ್ಯಾಗ ಅಪ್ರೋಧ ಹೊರ್ಸತ್ತೀರಿ ನೀವು. ಇಲ್ಲಿ ನಿಮ್ ದೋಸ್ತುಗಳನ್ನ ಒಬ್ರನ್ನ ಇಬ್ರು ಬರಾರ್ರಿ, ಯಾರೇ ಒಬ್ರು ಬಿಟ್ಟು ಹೋಗಿರ್ಬೇಕ್ರಿ. ಅದಕ್ಕೆ ನನ್ನ ಮ್ಯಾಗ ನೀವು ಸಂಶಯ ಮಾಡತ್ತೀರಿ. ಬರ್ರಿ ಊಟ ಮಾಡಕ್ಕಿರ, ಬರ್ರಿ.
ಯಾಕೆ ಒಂದು ಸ್ವಲ್ಪ ಬೇರೆ ಕಾಣಿಸಕತ್ತೈತಿ ಅಣ್ಣ. ಬಾ ಅಣ್ಣ, ಇರ್ಲಿ ಬಾ, ಊಟ ಮಾಡೋಣ ಬಾ. ರೀ ಸ್ವಲ್ಪ ಬ್ಯಾಂಕ್ ಕೆಲಸ ಐತ್ರಿ, ಹೋಗಿ ಬರ್ತೇನ್ರಿ ನಾನು. ಈಗ ಬ್ಯಾಂಕಿಗೆ ಹಾಂ ಆಯ್ತು ಹೋಗಿ. ಅಲ್ಲ ಇವತ್ತು ನೋಡಿದ್ರೆ ಶನಿವಾರ ಐತಿ, ಇವತ್ತು ಹಾಫ್ ಡೇ ಐತಿ ಬ್ಯಾಂಕ್. ಟೈಮ್ ನೋಡಿದ್ರೆ 1-1:30 ಹೌದು. ಇಷ್ಟು ಜಲ್ದಿ ಹೆಂಗೆ ವೈನಿ ಬ್ಯಾಂಕ್ ಚಾಲೂ ಐತಿ ಅಂತ ಹೋಗ್ಯಾರ ಅಣ್ಣ. ಇದು ಯಾಕಂದ್ರೆ ನಂಗೆ ಸರಿ ಅನ್ಸೋಲ್ಲ ಐತಿ ನೋಡೋಣ. ಇದು ಯಾಕಪ್ಪ ನಿಮ್ಮ ವೈನಿ ಮೇಲೆ ಭರವಸೆ ಇಲ್ಲ ನಿನಗೆ? ಭರವಸದಲ್ಲ ಅಣ್ಣ, ನನಗೆ ಯಾಕೋ ಒಂದು ಸ್ವಲ್ಪ ಸಂಶಯ ಬರಕ್ಕೆ. ಆಯ್ತಣ್ಣ, ಸ್ವಲ್ಪ ಒಂದು ಕಡೆ ಹೋಗ್ಬಿಟ್ನ ಅಣ್ಣ. ಆಯ್ತಪ್ಪ. ಟೀಮ್ ಹೇಳಿದ್ದು ಕರೆ ಐತಿ, ಟೈಮ್ ರೇ 2 ಆಗೈತಿ, ಇವತ್ತು ಶನಿವಾರ ಬೇರೆ ಐತಿ, ಕೇಂದ್ರ ಹೋಗಿರ್ಬೇಕಪ್ಪ. ಇರ್ಲಿತೋ ಹೆಣ್ಮಕ್ಳ ಕೆಲಸ ಏನ್ರ ಇರ್ತಿರ್ತಾವ, ಹೋಗಿ ಬರೋಳ ಅಕ್ಕ. ಏನೋ ಬಸ್ಸು ಎಲ್ಲಿ ನಿಂತಿ? ಹೌದಾ ಕೆಲಸ? ಈಗ ಬ್ಯಾಂಕಿಗೆ ಒಂದು ಸ್ವಲ್ಪ ಕೆಲಸ ಇರ್ತಾವ, ಹೊಂಟೀನಿ. ಕೆಲ್ಸಕ್ಕೆ ಹೋಗಿಲ್ಲನ? ಆಯ್ತು. ಟೈಮ್ ನೋಡ್ತಿ ಭಾಳ ಆಯಿತು. ಈಗ ಎಲ್ಲಿ ಹೋಗಪ್ಪ, ಜಲ್ದಿ ಬರೋಲ್ಲ ಹೇಳು ಹೋಮ. ಮತ್ತೆ ಯಾರು ನೋಡಿ ಹಿಡ್ಯಾರ ಅಂತ ನಾ ಅಂಜಾಕತ್ತೀನಿ. ಹಾಂ ಬಂದು ನೋಡಿ. ಎಷ್ಟೊತ್ತು ಬರೋದು? ಯಾಕೆ ಏನಾಯ್ತು? ಯಾಕೆ ಏನಾಯ್ತು? ಜೀವ ಭಾಳ ನೆನ್ಸಾತಿತ್ತು. ಬಾ. ಯಾಕೋ ಮಲ್ಲು ಹಿಂಗೆ ನಿಂತಿಯಲ್ಲ? ಏನಿಲ್ಲ ಭೀಮಣ್ಣ, ನಿಮ್ಮ ಮನೆ ಒಬ್ಬಕಿನ ಹೋದಳು, ಅದಕ್ಕೆ ತಿಳಿದು ನೋಡಾಕ. ಹೌದಪ್ಪ, ಬ್ಯಾಂಕಿನ ಕೆಲಸ ಐತೆ ಅಂತ ಹೇಳಿ ಈಗ. ಯಾವ ಬ್ಯಾಂಕನ? ಅಲ್ಲಿ ಗೌಡ್ ನಿಂತಿದ, ಗೌಡನ ಗಾಡಿ ಮೇಲೆ ಹಚ್ಚಿ ಹೋಗ್ಯಾರ ನಾವು. ಗೌಡನ ಗಾಡಿ ಮೇಲೆ ಹಚ್ಚಿ ಹೋದಳ? ಅಣ್ಣ ಗೌಡ್ ಮೊದಲು ಸರಿ ಇಲ್ಲ, ಅಂತವನ್ ಬೆನ್ನತ್ತಿ ಗಾಡಿ ಮೇಲೆ ಹಾದಳ. ಅಪ್ಪಿ, ನಮ್ಮ ವೈನಿಗೆ ನೋಡಿ ಮತ್ತೆ ಯಾರಿಗಾರು ನೋಡಿ. ಭೀಮಣ್ಣ ನನ್ನ ತಲೆ ಕೆಟ್ಟತ್ತ, ನೀವಿದ್ರೆ ನಿಮ್ಮ ವೈನಿ ಮಾತಾಡ್ಸಿ ಹೋಗ್ಯಾಳ. ಅಷ್ಟು ನನಗೆ ಹೊರತಾಗಂಗಿಲ್ಲ ನಾನು ಭೀಮಣ್ಣ. ಆಯ್ತಾಯ್ತು, ಸರಿ ತಗೋ, ನೀವು ಹೋಗಿ. ಇಲ್ಲಿ ಅಲ್ಲ ಮನ್ಯಾಗ ಏನು ಹೇಳಿ ಬಂದಿ? ಮನ್ಯಾಗ ಬ್ಯಾಂಕಿಗೆ ಹೋಗ್ತಾನಂತ ಹೇಳಿ ಬಂದಿದ್ದನು. ಹೌದಾ? ಅಲ್ಲ ಅವತ್ತು ಬಂದಲ್ಲ ರಿಟರ್ನ್ ಹೊರಗೆ ಬಾಗಿಲು ಹಾಕಿದಲ್ಲ, ಏನಾಯ್ತು ಅವತ್ತು? ಯಾರು ಬಂದಿದ್ರು ಅವತ್ತ? ನಮ್ಮ ಮಾಲಕರು ಬಂದಿದ್ರು. ಹಾಂ ಹಾಂ ಹಾಂ. ಇಷ್ಟಾಕ್ ಲೇಟ್ ಬಾಗ್ಲ ತೆಗಿಯಾಕತ್ತ ಎಲ್ಲ ಕೇಳಾಕತ್ತಿದ್ರು. ಮತ್ತೆ ಈಗ ಬರೋ ಮುಂದೆ ಏನೋ ಒಂದು ನೆವ ಮಾಡಿ ಬಂದನ್ಯ. ನಮ್ಮ ಯಾಕೋ ನಮ್ಮ ಮೈದ್ನ ಸಂಶಯ ನೋಡತ್ತಾನ ನಾನು. ಯಾಕೆ ಅವ್ನು ಭೀಮಾ? ಯಾಕೆ ಈಗ ನನಕತ್ತಾನ ಈಗ? ಅವ್ನು ಭಾಳ ನೀಚ್ ಅದಾನೋ. ನಾನು ಬರೀ ನನ್ನ ಗಂಡ ಸಮಾಧಾನ ಇದ್ದದ ಗಂಡನ ತೆಲಿ ತುಂಬ್ಸಾತಾನ ಏನ್ರ ಒಂದು ಹೇಳಿ. ನನಗೆ ಪೂರಾ ಅವತ್ತೇ ಗೊತ್ತಿತ್ತು ಅವ್ನು ಏನು ಕರ್ಗದನ್ಲ, ಆ ಕರ್ಗ ಇದ್ದವ್ರು ಹಂಗಿರ್ತಾರದನ್ನ. ಯಾರಿಗೆ ಗೊತ್ತು ಬಿಡಪ್ಪ, ಸಾಕಾಗೈತಿ. ಏನು ಹೇಳಿ ಪಟ ನೋಡಿ ನನ್ನ ಗಂಡ ಫೋನ್ ಹಚ್ಚತ್ತ. ಅಲ್ಲ ಅಲ್ಲಿ ಮನೆ ಕರ್ಸಿದ್ರು ಅವಸರ ಮಾಡ್ತೀವಿ, ಇಲ್ಲಿ ನನ್ನ ಜಾಗಕ್ಕೆ ಬಂದ್ರು ಇಲ್ಲಿ ಅವಸರ ಮಾಡ್ತೀವಿ. ನನ್ನ ತ್ರಾಸ ಏನು ಗೊತ್ತಾ, ಬೆನ್ನು ಹತ್ತಿ ಬರ್ತಾನ ಅವ ನಮ್ಮ ಮೈದ್ನ. ಅವ್ನಿಗೆ ಯಾಕೋ ಸಂಶಯ ಬಂದೈತಿ. ಅವೇನು ಮಾಡ್ತಾನೆ ಬಿಡು, ನೋಡಕ್ಕೆ ಬರುತ್ತೆ ಅವೇನು ಮಾಡ್ತಾನ. ನೀ ಅಲ್ಲ, ನೀ ಇಷ್ಟ್ಯಾಕೆ ಟೆನ್ಷನ್ ಮಾಡ್ಕೊಳಕತ್ತಿ? ನೀ ಇಷ್ಟ್ಯಾಕೆ ಚಿಂತೆ ಮಾಡ್ತೀವಿ? ಏನು ಆಕೈತಿರ್ಲಿ, ಏನು ಆಕೈತೆ ಆಗಲಿ. ನಾ ಅದನ್ನಿಲ್ಲ ನಿನ್ನ ಜೋಡಿ. ಹಾಂ ಅದೇ ಖರೆ, ನಂಗೆ ಅಂಜಿಕೆ ಬರತೈತಿ. ಎದಕ್ಕೆ ಅನ್ಸ್ತಿ? ನಾ ಅದನ್ನಿಲ್ಲ ನಿನ್ನ ಜೋಡಿ. ಏನು ಆಕೈತೆ ಆಗಲಿ, ಅದು ನನ್ನ ಮೇಲೆ ನಂಬಿಕೆ ಇಲ್ಲ ನಿನಗೆ. ನೋಡ್ಪಜ್ಜ, ನಿನ್ನ ಮೇಲೆ ನಂಬಿಕೆ ಐತನ ನೀ ಕರ್ದಲ್ಲೆಲ್ಲ ಬರತನ್ನ. ಮತ್ತು ಅದಕ್ಕೆ ಮತ್ತೆ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತಿ? ಏನು ಆಕೈತೆ ಆಗಲಿ, ಎಲ್ಲದಕ್ಕೂ ತಯಾರಾಗಿ ನಿಂತೇನೆ ಈಗ. ನಾನು ನಿನಗೆ ಬಿಟ್ಟಿದ್ದು, ನಾ ಏನು ಹೆಚ್ಚಿಗೆ ಹೇಳಂಗಿಲ್ಲ.
ಆಯ್ತು ಬರೀ ಹಿಂಗೆ ವಾದ ಮಾಡ್ತೀಯ ನಾವು ಬಂದಿದ್ದು ಕೆಲಸ ಮುಗಿಸ್ಕೊಟ್ಟೋಕೆ ಹಾಂ ಹಾಂ ಟೈಮ್ ಆಗೈತಿ ನನ್ನ ಗಂಡಿಗೆ ಏನೋ ನಿನ್ನ ಸಲುವಾಗಿ ಸುಳ್ಳು ಹೇಳಿ ಬಂದೇನು. ಆಯ್ತು ನಡಿ ನನ್ನ ಗಂಡ ಫೋನ್ ಹಚ್ಚತ್ತಾನ ನೀವು ಬ್ಯಾಗ್ ತೊಗೊಂಡು ಹೋಗಿ ಹಾಂ ಸೀದಾ ಹಿಂಗಾಗಿ ಹೋಗ್ಬಿಡು ಸೀದಾ ಮನೆಗೆ ಹೋಗಿ ಹಾಂ ಹೋಗಿ ಫೋನ್ ಹಚ್ಚ ಹಾಂ ಯಾಕೆ ಭೀಮಾ ಏನಾತ್ ಎದಕ್ ಹೋದ್ರಾಕತ್ತಿ? ಅಲ್ಲಣ್ಣ ನಾನು ನಿನಗೆ ಹೇಳಿಲ್ಲ ಒಬ್ಬಕಿನ ವೈನಿಗೆ ಆ ಕಡೆ ಈ ಕಡೆ ಕಳಿಸ್ಬೇಡ ಅಂತ ಹೇಳಿಲ್ಲ ನಾನು. ಅಲ್ಲೋ ಭೀಮಾ ಅಂತದ್ ಏನಾಗೈತಿ ಎದಕ್ ಹೋದ್ರಾಕತ್ತೀನಿ? ಅಲ್ಲ ಅಣ್ಣ ಅಂತದ್ ಏನಾಗೈತಿ ಅಂತ ಕೇಳ್ತೀನಿ. ಅಲ್ಲಿ ನೋಡ್ತೇವೆ ವೈನಿ ಗೌಡನ ಗಾಡಿ ಮೇಲೆ ಹತ್ತು ಹೇಳಂತ ಹುಡುಗ ಹೇಳಕತ್ತ ನನಗೆ. ಅಲ್ಲಪ್ಪ ಭೀಮಾ 100 ಮಂದಿ 100 ತರ ಹೇಳ್ತಾರು. ನಿಮ್ಮ ವೈನಿ ಹೆಂಗದಾಳ ಹೆಂಗಿಲ್ಲ ನಿನಗೆ ಗೊತ್ತಿಲ್ಲ. ಅಲ್ಲಣ್ಣ 100 ಮಂದಿ 100 ಮಾತಾಡ್ತಾರ ನನಗೂ ಗೊತ್ತೈತಿ. ಮತ್ತೊಬ್ಬರ ಗಾಡಿ ಮೇಲೆ ಹತ್ತಿ ಅದಕ್ಕೆ ಹೋಗ್ಬೇಕು ವೈನಿ ಹೇಳಿದ್ರೆ ಹೋಗಿ ನಾನೇ ಬಿಟ್ಟು ಬರ್ತಿದ್ದಿಲ್ಲ. ಅಲ್ಲೋ ಭೀಮಾ ಆ ಗೌಡನ ಗಾಡಿ ಮ್ಯಾಗ ಹೋಗುದು ನೀ ಏನ್ರ ನಿನ್ನ ಪರಿಸ್ಥಿತಿ ನಿನ್ ಕಣ್ಣಾರ್ಲಿ ನೀ ನೋಡಿ ಅಣ್ಣ ಗೌಡನ ಗಾಡಿ ಮ್ಯಾಗ ಹೋಗುದ? ಅಲ್ಲಣ್ಣ ಕಣ್ಣಾರ ನೋಡಿದವ್ರಿ ನನ್ನ ಮುಂದೆ ಬಂದ ಅಂದಾನ. ಅದ್ರಾಗ ಅವ ನಮ್ಮ ದೋಸ್ತ್ ಬೇರೆ ಅವ ಸುಳ್ಳು ಹೇಳ್ತಾನ ನನಗೆ. ನೋಡಪ್ಪ ಭೀಮಾ ಇತ್ತೀಚೆಗೆ ನಮ್ಮನ್ನ ಶೇರ್ಲಾವ್ರ ಮಂದಿ ಭಾಳ ಐತಪ್ಪ ತಮ್ಮ. ನೋಡಪ್ಪ ಭೀಮಾ ಮಂದಿ ಮಾತು ಕೇಳಿ ಯಾಕೆ ತಲೆ ಕೆಡ್ಸ್ಕೊತಿ? ಹಾಂ ನಾನು ಹೆಂತ ಹೆಂಗದಾವ ನನಗೆಲ್ಲ ಗೊತ್ತೈತಿ. ಮುಂದೆ ನೋಡೋನು ಹೋಗಿಬಿಡು. ಹಾಂ ಇಲ್ಲಣ್ಣ ಆದ್ರೂ ನನಗೆ ಸ್ವಲ್ಪ ಸಂಶಯ ಭಾಳ ಬರಾಕತ್ತೈತಿ. ಇರ್ಲಿ ತಗೋಣ ನಾ ಸ್ವಲ್ಪ ಹೋಗಿ ಬರ್ಲ ಅಣ್ಣ. ಹೋಗಿ ಬಾ. ಅಲ್ಲ ನಮ್ಮ ತಮ್ಮ ಭೀಮು ಹಿಂಗೆ ಎಂದೂ ಅಂದಾವಲ್ಲ ಅವ್ರ ವೈನಿ ಮ್ಯಾಗ ಯಾಕ ಒಂದು ಸ್ವಲ್ಪ ನನಗೂ ಸ್ವಲ್ಪ ಸಂಶಯ ಬಂದಂಗೆ ಆಗಾಕತ್ತೈತಿ. ನೋಡೋನು ಯಾವಕ್ಕೂ ಒಂದು ಕಣ್ಣು ಆಕಿ ಮ್ಯಾಗ ನಮ್ದು ಇಷ್ಟ ನೋಡೋನು ಏನು ಆಕೈತಿ ಆಕೈತಿ. ಯಾಕೆ ಹಿಂಗೆ ನೋಡ್ಕೊತ ಹೊಂಟಿದ ನಿನ್ನ? ಏನು ಡೌಟ್ ಬರ್ತೇನೆ ನಿಮ್ಗೆ? ಏ ಭೂಮಿ ಏನೇನ್ರಿ ಇಲ್ಲಿ? ಯಾಕ್ರಿ ಏನಾಯ್ತ್ರಿ? ಏನಿಲ್ಲ ಎಲ್ಲಿ ಹೋಗಿದ್ನಿ? ನಾ ಎಲ್ಲಿ ಹೋಗಿಲ್ರಿ, ಬೆಳಿಗ್ಗೆ ಹೇಳಿದಂದ್ರಲ್ಲ ನಿಮಗೆ ಬ್ಯಾಂಕಿಗೆ ಹೋಗ್ತಾನಂತಾರಿ. ಯಾವ ಬ್ಯಾಂಕ್? ಇವತ್ತು ಶನಿವಾರ ಐತಿ 12ಕ್ಕೆ ಬಂದಾಕವು ಟೈಮ್ 4 ಆತು. ಖರೆ ಹೇಳ ನಿನ್ನ ಸುದ್ದಿ ನಾನು ಏನೋ ಒಂದು ತಿಳಿಲ್ದಂಗೆ ಆಗೈತ್ಲೆ ನಿಂದ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನ್ರಿ? ನೀವು ನನ್ನ ಮ್ಯಾಲೆ ಸಂಶಯ ಮಾಡತ್ತೀರಿ? ಇವತ್ತು ನನಗೆ ನಮ್ಮ ತಮ್ಮನ ಮಾತು ಕೇಳಿ ನಂದು ಪೂರ ತಲೆನ ಕೆಟ್ಟೈತಿ. ಹಾ ತಲೆ ಕೆಟ್ಟೈತಿ? ಅಂತದ್ ನಿಮ್ ತಲೆ ಕೆಡ್ಸುವಂತ ಮಾತು ಏನ್ ಮಾತಾಡಿದನ್ರಿ ಅವ್? ಅದು ಅಲ್ದ ನಿಮ್ ತಲೆ ಕೆಡುವಂತ ತಪ್ಪು ನಾ ಏನ್ ಮಾಡಿದನ್ರಿ? ತಪ್ಪು ಅಪ್ಪೋ ನನಗೆ ಗೊತ್ತಿಲ್ಲ. ನೀ ಈಗ ಏನು ಮಾಡಾಕ್ತಿ ಒಟ್ಟ ನನಗೆ ಸರಿ ಅನ್ಸ್ವಾತು. ಅಲ್ರಿ ನಾ ಬ್ಯಾಂಕಿಗೆ ಹೋಗಿದನ್ರಿ. ಈ ಬ್ಯಾಂಕಿಗೆ ಹೋಗುದು ತಪ್ಪಂದ್ರೆ ಹೆಂಗ್ರಿ ಇದ? ಅಲ್ಲ ನಿನಗೆ ಏನು ಕಮ್ಮ ಐತೆ ಬ್ಯಾಂಕಿಗೆ ಅಡ್ಡಾಡ್ತಿ? ನಮ್ಗೇನು ಅವಶ್ಯಕತೆ ಇಲ್ಲ, ನಮ್ಗೇನು ಕಮ್ಮೂ ಇಲ್ಲ. ಕಮ್ಮಂತ ಹಂಗಿಲ್ರಿ. ನಿಮ್ ಕಡೆ ರೊಕ್ಕ ಕೇಳಾನ ನೀವು ಇಲ್ಲ ಅಂತೀರಿ, ಭೀಮನ್ ಕಡೆ ಕೇಳಾನ ಅವನು ಇಲ್ಲ ಅಂತಾನ್ರಿ. ಮತ್ ನನ್ ಖರ್ಚಿಗೆ ರೊಕ್ಕ ಬೇಡ್ರಿ ಅದಕ್ಕ ನಾ ಬ್ಯಾಂಕಿಗೆ ಹೋಗಿನ್ರಿ. ಅದು ಅಲ್ದ ಮತ್ತೆ ಈ ತರ ಮಾತಾಡೋದು ಸರಿ ಅನ್ಸ್ವಾತ್ರ ನನಗೂ. ನೀವು ಯಾಕೆ ನನ್ನ ಮ್ಯಾಲ ಸಂಶಯ ಮಾಡತ್ತೀರಿ ನೀವು? ಸಂಶಯನ ನಾ ಏನು ಮಾಡಾಕತ್ತಿಲ್ಲ, ಸಂಶಯ ಬರೋ ಥರ ನೀ ನನಗೆ ಮಾಡಾಕತ್ತಿ. ಚಲೋ ಚಲೋ ಅಂದ್ರೆ ಕಾಲು ಬಿಟ್ಟು ಕತ್ತಿನ ಆಗಾಕತ್ತಿಲ್ಲ ಬರ್ಬರ್ತ. ತಿಳಿದು ನೋಡಿ ಹೆಜ್ಜೆ ಇಡ. ನೀನು ಒಂದು ಹೆಣ್ಣದಿ, ಈಗೇನು ಹೆಜ್ಜೆ ಇಡಾಕತ್ತಿ ಅದನ್ನ ಒಂದು 10 ಸಲ ವಿಚಾರ ಮಾಡಿ ಹೆಜ್ಜೆ ಇಡ ಮುಂದೆ. ನೋಡು ಒಂದು ಸಲ ಹೆಣ್ಣಿನ ಕಾಲು ಜಾರ ಮುಂದೆ ಏನೂ ಮಾಡೋಕ್ಕಾಗೋದಿಲ್ಲ. ಇದಕ್ಕಿಂತ ಹೆಚ್ಚಿಗೆ ನನಗೇನು ಹೇಳೋಕ್ಕಾಗೋದಿಲ್ಲ. ನೀನು ರಗಡ್ ತಿಳಿದೈಕಿದಿ, ತಿಳ್ಕೊಂಡ ಬಳೆ ಮಾಡಿದಿ. ಅಲ್ರಿ ನೀನು ಹೆಚ್ಚಿಗೆ ಮಾತಾಡಬೇಡ, ಸೀದಾ ಒಳಗೆ ನಡೀನಿ. ಯಾಕೆ ನಮ್ಮ ಈಕಿ ನಡವಳಿಕೆ ನೋಡಿ ನಮ್ಮ ಭೀಮ ನಮ್ಮ ತಾನು ಹೇಳಿದ ನನಗೆ ಅದ ಸರಿ ಅನ್ಸಾಕ್ತೈತಿ. ನೋಡು ಇರ್ಲಿ, ನಮ್ಮ ಬೆನ್ನು ನಮ್ಗೆ ಕಾಣೋದಿಲ್ಲ. ಈಕಿ ಜರ ಮುಗ್ದಾನಿ ನಾವು ಬಿರ್ಸಿದ್ವಿ. ಅಲ್ಲ ದಿನ ಒಂದು ನೆವ ಹೇಳ್ತಾಳು, ಹೊರ ಹೋಗ್ತಾಳು, ಈಗಿನ ಅಂಥದ್ದು ಏನು ಕಮ್ಮಿ ಮಾಡೀನಿ. ಅಲ್ಲ ಇತ್ತೀಚೆಗೆ ಒಟ್ಟು ನಾನು ಜೋಡಿ ಯಾಕೆ ಈಕಿ ಹೊಂದಾಣಿಕೆನ ಆಗೋಳು. ನೋಡೋನು ಎಲ್ಲಿಗೆ ಹತ್ತೈತಿ ನೋಡೋನು. ಅಲ್ಲ ನಮ್ಮವ್ರಿಗೆ ನನ್ನ ಮ್ಯಾಲೆ ಸಂಶಯ ಬಂದೈತಿ ಕಾಣ್ತೈತಿ.
ಈಗ ನಮ್ಮ ಮೈದ್ನ ಐತ್ಲೆ ಬಂದೇನು ಹೊಯ್ಕೊಂಡೈತಿ ಯಾರಿಗೆ ಗೊತ್ತು ನನ್ನ ಗಂಡನ ಮುಂದೆ. ಅದು ಅಲ್ದ ನನ್ನ ಗಂಡ ನನ್ನ ಮೇಲೆ ಯಾವಾಗೂ ಸಂಶಯ ಮಾಡಿದವ ಅಲ್ಲಿ ಇದ ಬೇವರ್ಷಿ ತಲೆ ತುಂಬ್ಸಾತೈತೆ ಅವಂದು. ಸಾಕಾಗಿತ್ತು ನನಗೆ. ಅಲ್ಲ ನಾ ಯಾಕೆ ಇವ್ರಿಗೆ ಇಟ್ಟು ಅನ್ಸ್ಬೇಕು? ನನ್ನ ಲೈಫ ನಂದು, ನನ್ನ ಇಷ್ಟ, ನಾ ಎಂಜಾಯ್ ಮಾಡೋಕ್ಕೆ ಇವ್ರಿಗೆ ಯಾಕೆ ನಾ ಆಟ ಅನ್ಸ್ಬೇಕು? ಇದನ್ನು ನಾ ಅಬ್ಯಾಗ ಹೇಳಬೇಕು ಫೋನ್ ಹಚ್ಚಿ, ನಮ್ಮ ಮನ್ಯಾಗ ಈ ಥರ ನಡೆದತ್ತ, ಏನೋ ನಂದು ಕೆಟ್ಟ ನಶೀಬ್. ಇವ್ನು ಹೇಂತಾಗಿ ನಾ ಬಂದೇನಿ. ಹೌದಪ್ಪ, ಇವ್ನು ಇಷ್ಟಪಟ್ಟ, ಇವ್ನು ಲವ್ ಮಾಡಿ ಇವ್ನು ಇಷ್ಟಪಟ್ಟು ನಾ ಮದುವೆ ಆದವ್ರಿಗೆ ಮಾತಾಡತ್ತಾರ ನನಗೆ. ನಾ ಯಾರನ್ನ ಇಷ್ಟಪಟ್ಟೇನು ಅವ್ರು ಕೂಡ ನಾ ಜೀವನ ಮಾಡ್ತನು. ಇವ್ರು ಯಾರು ಅದನ್ನು ನಾನು ಕೇಳೋರ? ನಾ ಇದನ್ನು ಅಬ್ಯಾಗ ಹೇಳ್ತಾನೆ. ನನಗೆ ಅಬ್ಯಾನ ಇಷ್ಟ. ಇವ್ರು ಅಡುಗೆ ಮಾಡೋದಾಗ ಮಾಡೋದ, ಇವ್ರು ಅರಿವುಗಳು ತೊಳೆಯೋದ, ಇವ್ರಿಗೆ ಊಟಕ್ಕೆ ಹಾಕಿ ಕೊಡೋದ, ನಾನು ಹಾಳು ಮಾಡಿದಾರೆ ಇವ್ರು. ನನ್ನ ಭಾವನೆಗಳು ಅರ್ಥ ಆಗೋದಿಲ್ಲ, ಸಂಶಯ ಮಾಡೋಕೊಳ್ಳೆ ತಿಳಿತೈತಿ. ನನ್ನ ಮನಸ್ಸು ಯಾರು ಅರ್ಥ ಮಾಡ್ಕೋತಾರನ ಅವ್ರ ಜೊತೆ ಇರ್ತನು. ಹೌದಪ್ಪ, ಅಬ್ಯಾನ ನನ್ನ ಮನಸ್ಸು ಅರ್ಥ ಮಾಡ್ಕೊಂಡನೋ ಅವ್ನ ಜೊತೆ ನಾ ಅದನ್ನು. ಅಷ್ಟಕ್ಕೆ ಇವ್ರು ಯಾರು ನನಗೆ ಕೇಳೋರ? ಏನು ದೊಡ್ಡ ನನ್ನ ಮ್ಯಾಗ ಅಧಿಕಾರ ಚಲಾಸಕ್ಕೆ ಬರ್ತಾರೆ ಇಲ್ಲಿ. ಬೆಕ್ಕದಾಗಿಲ್ಲ, ಅಬ್ಯಾನ್ ಬಿಡೋ ಮಾತೇ ಇಲ್ಲ. ನಾ ಯಾಕೆ ಅಬ್ಯಾನ್ ಬಿಡ್ಬೇಕು ಇವ್ರ ಸಲುವಾಗಿ? ಅಬ್ಯಾ ನನ್ನ ಭಾವನೆಗಳಿಗೆ ಬೆಲೆ ಕೊಡ್ತಾನೆ. ಇವ್ರಂಗೆ ಅಲ್ಲ ಕಟಕ್ರಿಗೈತೆ. ಥೂ, ಎಲ್ಲಿ ಬಂದು ಸಿಕ್ಕಾಕೊಂಡು ಯಾರಿಗೆ ಗೊತ್ತನ. ಅಬ್ಯಾನ ಬಿಟ್ಟಿರೋ ಶಕ್ತಿ ನನಗಿಲ್ಲ. ಈಗ ಮತ್ತೆ ನಾ ಅಬ್ಯಾನ್ ಕರೆಸ್ತಾನೆ ಫೋನ್ ಹಚ್ಚಿ. ಇದೆಲ್ಲ ಇವ್ರದ್ದೇನು ನಾಟಕ ಮಾಡತ್ತಾರ ನೋಡು, ಎಲ್ಲ ಹೇಳ್ತಾನೆ. ಅವಾಗ ಅಬ್ಯಾ ನಾನು ಕರ್ಕೊಂಡು ಹೋಗ್ತಾನೆ ಇಲ್ಲಿಂದ. ನಾನು ಅಬ್ಯಾ ಜೀವನ ಮಾಡ್ತೀವಿ ಚೆನ್ನಾಗಿ. ಈ ಬೇವರ್ಷಿಗಳ ಸವಾಸ ಸಾಕು ನಮಗೆ. ಆದ್ರೆ ಏನು ಮಾಡೋದ? ಅಬ್ಯಾ ನನ್ನ ಕರ್ಕೊಂಡು ಹೋಗಕ್ಕೆ ಒಪ್ಕೋತಾನೋ ಇಲ್ಲೋ? ಇದೊಂದು ಅಂಜಿಕೆನ ನನಗೆ. ಇತ್ತಿತ್ತು ಇಲ್ಲ, ಇತ್ತು ಅಬ್ಯಾನೂ ಇಲ್ಲ. ಹಂಗೆ ಆಗಬಾರ್ದು. ನಡು ನೀರ್ನಾಗ ದೀಪ ಇಟ್ಟಂಗೆ. ಅಬ್ಯಾನ ಒಂದು ಮಾತು ಕೇಳ್ತಾನು, ಅಬ್ಯಾನ ಮೊದಲು ಕರೆಸ್ಕೋತಾನ, ಆಮೇಲೆ ಇವ್ರದ್ದೊಂದು ಕೈ ನೋಡ್ಕೋತಾನೆ. ನನಗೆ ವಿಶ್ವಾಸ ಐತೆ ನನ್ನ ಅಬ್ಯಾನ ಮೇಲೆ. ಆ ಥರ ಏನು ಮಾಡೋದಿಲ್ಲತ್ತ. ಆದ್ರೂ ಯಾರ ಮನಸ್ಸು, ಯಾರ ಬುದ್ಧಿ, ಯಾರ ಕೈಯಾಗ. ಒಂದು ಕೆಲಸ ಮಾಡ್ತಾನು, ಮೊದಲು ಅಬ್ಯಾಗ ಫೋನ್ ಹಚ್ತಾನೆ. ಏನಂಬೋದು ಅದು ಅಲ್ದ ಅಬ್ಯಾ ನನ್ನ ಹೆಂಗೆ ಕೈ ಬಿಡ್ತಾನು? ನಾನು ಇಡೀ ಸರ್ವಸ್ವನ ಕೊಟ್ಟಾನ ಅಬ್ಯಾಗ. ಏಹೇ, ಅಬ್ಯಾ ನನ್ನ ಕೈ ಬಿಡಕ್ಕೆ ಸಾಧ್ಯನೇ ಇಲ್ಲ. ಅವನು ನನ್ನ ಮೇಲೆ ಜೀವನ ಇಟ್ಕೊಂಡಾನ. ಇಲ್ಲ, ನಾನು ಏನಾರು ಒಂದು ವಿಚಾರ ಮಾಡತ್ತಾನ ಟೆನ್ಷನ್ದಾಗ. ಅಬ್ಯಾನ ಕರೆಸ್ತಾನ. ಫೋನ್ ಹಚ್ಚು. ಹಾಂ, ಫೋನ್. ಫೋನ್ ಹೇಗೆತ್ತು ಅಲ್ಲ. ಹಲೋ. ಹಾಂ, ಹಲೋ. ಹಾಂ, ಹೇಳು. ಅಬೇ ಎಲ್ಲಿದಿ? ಇಲ್ಲೇ ಮನೆ ಬಲ್ಲಿ ಇದ್ನ ಹೇಳು. ಯಾಕೆ ಏನಾಯ್ತು? ಹೌದಾ, ನನ್ನ ಗಂಡ ಏನೋ ಕೇಳಾತಿದ್ದಪ್ಪ ನನಗೆ ಹೊಸತ್ರಂಗ. ಯಾಕೆ ಏನಾಯ್ತು? ಎಲ್ಲಿ ಹೋಗಿದ್ದಿ? ಏನೇನೋ ಒಗಟಾಗಿ ಮಾತಾಡತ್ತಿದ್ದ. ಹೆಜ್ಜಿಡೋದು, ನೆನಪಲೆ ಹೆಜ್ಜಿಡು, ಇದ ಏನೇನೋ ಮಾತಾಡತ್ತಿದ್ದೆ. ಯಾಕೋ ಅವ್ನು ಸಂಶಯ ಬಂದೈತೆ ಅನ್ಸಾದತ್ ನನಗೆ. ಹೌದಾ? ಹಾಂ, ಹಲೋ, ಕೇಳ್ಸಾದತ್ತಿಲ್ಲ ನಿಂಗೆ? ಕೇಳ್ಸಾಕೈತಿ, ಹೇಳಿ ಏನಾಯ್ತು? ಹಾಂ, ಏನೋ ಒಗಟು ಮಾತಾಡತ್ತಿದ್ದು ಅವ. ಅಲ್ಲ, ನೀವು ಮುಂಜಾನೆ ಬರೋ ಟೈಮ್ದಾಗ ಯಾರೇನು ನೋಡ್ಯಾರ ಮತ್ತೆ ನಿನಗೆ? ಯಾರ ಇಲ್ಲ. ಹಾಂ, ಬಸ್ಸು ಅದನ್ಲ, ಬಾಜು ಮನ್ಯಾಗ ಬಸ್ಸು. ಯಾರ ಬಸ್ಸು? ಏನೋ ಏನಾಯ್ತು? ಅವ್ನು ನೋಡಿದ್ ನನ್ನ. ಈಗ ಅವ್ನು ನನ್ನ ಗಂಡ ಎತ್ತಬೇಕಾದ್ರೆ ಮಾತಾಡತ್ತಾನ ನನಗೆ. ಹೆಜ್ಜಿಡು, ಮುಂದೆ ವಿಚಾರ ಮಾಡಿ ಹೆಜ್ಜಿಡು, ನೀ ಏನು ಮಾಡತ್ತಿದ್ದಿ ಸರಿ ಇಲ್ಲ, ಹಂಗೆ ಹಿಂಗೆ ಏನು ಸಂಶಯ ಬಂದೈತತ್ತ ನನಗೆ ಡೌಟ್. ಅಲ್ಲ, ಇನ್ನೇನು ಸಂಶಯ ಬರಾಕದ ಅಂತೇಳಿ ನಾನು ಬಿಟ್ಟು ಬಿಡಕ್ಕೆ ಏನು ಮತ್ತೆ? ಅಯ್ಯೋ ದೇವ್ರ, ನಿನಗೆ ಅದಕ್ಕೆ ಫೋನ್ ಹಚ್ಚಿದನ್ನ. ಈಗ ಬಾ ಮನೆ ಕಡೆ. ಈಗ ಮನ್ಯಾಗ ಯಾರೂ ಇಲ್ಲ, ನಿನ್ನ ಕೂಡ ಮಾತಾಡಬೇಕು. ಬಾ ಲಗು ಮನೆ ಕಡೆ. ಮರಯ ಮತ್ತೆ ನಿನ್ನ ಕಂಡಿಗೆಂಡು ಅದನ್ನ ನೋಡು ಮತ್ತೆ ಅಲ್ಲಿ. ಅಯ್ಯೋ ದೇವ್ರ, ಅವ್ ಇದ್ದಂದ್ರೆ ನಾ ಯಾಕೆ ನೀನು ಕರಿತೀನಿ? ಬಾ ಜಲ್ದಿ ಮನೆಗೆ. ಆಯ್ತು, ಸರಿ, ಹಂಗಾದ್ರೆ ಬರ್ತೀನಿ. ಒಂದು ಕೆಲಸ ಮಾಡು. ಹೆಂಗೆ ಮುಂದಿನ ಬಾಗಿಲೇ ಬರಲಿ, ಹಿಂದೆ ಬಾಗಿಲು ಬರಲಿ? ಇಲ್ಲ, ಮುಂದಿನ ಬಾಗಿಲೇ ಬರಬೇಡ. ಅಲ್ಲೆಲ್ಲ ಹುಡುಗರು ಕೂತಿದಾವು. ಈ ಕಡೆ ಹಿಂದಿನ ಬಾಗಿಲೇ ಬಾ. ಈ ಕಡೆ ಯಾರೂ ಇಲ್ಲ. ಇನ್ನೊಂದು ಸ್ವಲ್ಪ ಕರೆಕ್ಟಾಗಿ ಚೆಕ್ ಮಾಡ್ಕೊ, ಯಾರು ಅದಾರ ಏನು ಮತ್ತೆ. ಅದಕ್ಕೆ ಬಂದ್ಬಿಡ್ತೀನಿ ನಾ. ಇಲ್ಲಾಂದ್ರೆ ನೀ ಬಾರೋಪ್ಪ, ಉಲ್ಟಾ ಮಾತಾಡಕ್ ಹೋಗ್ಬೇಡ. 2 ಸಲ ಹೇಳೋದು ನಿನಗ. ಆಯ್ತು, ಬಂದು ಹೇಳು. ಆಯ್ತು, ಜಲ್ದಿ ಬಾ. ಮತ್ತೊಂದು ತಾಸು ಮಾಡಬೇಡ, ಬೆಳಗಿನ ಗತೆ. ಆಯ್ತು. ಭೂಮಿ, ಭೂಮಿ, ಏನಾಯ್ತು? ಅಲ್ಲೋ ಅಬ್ಬೆ, ಮತ್ತೆ ಹೊರಗೆ ನಿಂತಿದ್ದಿ. ಮತ್ತೆ ಯಾರ ನೋಡ್ರಿ, ಮತ್ತೆ 108 ವ್ಯವಸ್ಥಾರ. ಬಾ ಒಳಗ್ ಬಾ. ಯಾಕೆ ಇಷ್ಟ್ಯಾಕ ಗಾಬ್ರಿಗೆ? ಏನಾಗೈತೆ ನನಗೆ? ಅಲ್ಲೋ ಅಬ್ಬೆ, ನನ್ನ ಗಂಡ ನನ್ನ ಮೈದ್ನ ಒಂದ್ ಥರಾನ ಮಾಡತ್ತಾರ, ಹುಚ್ಚನಾಯಿ ಕಡ್ದವ್ರಿಗೆ. ಅಲ್ಲ, ಏನಾಗ್ಯದ ಅವ್ರಿಗೆ? ಅವ್ನು ನಮ್ಮ ಮೈದ್ನ ಏನು ಹೇಳಿದಾನ ಯಾರಿಗೆ ಗೊತ್ತು? ನನ್ನ ಗಂಡನ ಮುಂದೆ. ಮತ್ತು ನನ್ನ ಗಂಡ ಏನೋ ಒಗಟಾಗಿ ಮಾತಾಡತ್ತಾನ ಬರೀ. ಮತ್ತೇನ್ರ ಸಂಶಯ ಬಂದೈತೆ ಅವ್ರಿಗೆ? ಸಂಶಯ ಬಂದೈತೆ? ಮತ್ತೆ ಈಗ ಹೆಂಗೆ ಮಾಡಮ್ಮ? ಅಬ್ಯಾ ನೋಡು, ನನಗೇನು ಗೊತ್ತಿಲ್ಲ. ನನಗೆ ಇವನು ಕೂಡ ನಂಗೆ ಜೀವನನ ಮಾಡಕ್ಕೆ ಇಷ್ಟ ಇಲ್ಲ. ನಾನು ಎಲ್ಲಾರು ಕರ್ಕೊಂಡು ಹೋಗ್ನಿ.
ಇಲ್ಲ ಒಮ್ಮೆ ಸಡನ್ಲಿ ಎಲ್ಲಾರು ಕರ್ಕೊಂಡು ಹೋಗೋಣ ಎಲ್ಲಿ ಕರ್ಕೊಂಡು ಹೋಗ್ಲಿ ನನಗೆ ನನಗೆ ಅದೆಲ್ಲ ಗೊತ್ತಿಲ್ಲ. ನನಗೆ ಈ ಆಸಾಮಿ ನನಗೆ ಒಟ್ಟ ಇಷ್ಟನೇ ಇಲ್ಲ. ನನಗೆ ಹೆಂಗೆ ಅವ್ನು ಕೂಡ ಜೀವನ ಮಾಡ್ಲಿ ಹೇಳೋನು ನಾನು ಗಿಣಿಗೆ ಹೇಳಿದಂಗೆ ಹೇಳಿದ್ನಿ ಮೊದಲು ನನ್ನ ಮಾತು ಕೇಳಿದ್ರೆ ಹಿಂಗೆ ಯಾಕಾಕಿತ್ತು ಅಂತ ನೀ ಹೇಳಿದಿ ಓಡಿ ಹೋಗೋಣ ತಾವು ಅಪ್ಪನ ಮಾತು ಮೀರಿ ಓಡಿ ಬರ್ಲಿ ನಾನು. ಅದು ಬಿಡು ಏನೇನು ಹೇಳಿ ನಾನು ತಲೆ ಕೆಡಿಸ್ಬೇಡ. ಈಗ ಮುಂದೆ ಏನು ಮಾಡ್ತಿ ಹೇಳ ನನಗೆ. ಈಗ ನಾನು ಎಲ್ಲಾರ ಕರ್ಕೊಂಡು ಹೋಗ ಅಬ್ಯಾ ನೀ ನನಗೆ ಇಲ್ಲಿ ಇರಾಕ್ ಆಗೋದಿಲ್ಲ ಅಬ್ಯಾ. ನನಗೆ ನಿನ್ ಬಿಟ್ಟಿರೋ ಶಕ್ತಿ ಇಲ್ಲ. ನೀ ಎಲ್ಲಿ ಕರ್ಕೊಂಡು ಹೋಗ್ತೇನೆ ಅಲ್ಲಿ ಬರ್ತಾನ. ನನಗೆ ಒಟ್ಟ ನಿನ್ ಬಿಟ್ಟಿರೋ ಶಕ್ತಿ ಇಲ್ಲ. ಪ್ಲೀಸ್ ನಾನು ಇಲ್ಲಿ ಕರ್ಕೊಂಡು ಹೋಗಿ. ನನಗೆ ಇಲ್ಲಿ ನರಕ ಅನ್ಭೋಗ್ಸದನ್ಯ. ಇಲ್ಲ ಇನ್ನೊಂದು ಸ್ವಲ್ಪ ದಿನ ಇರು ಏನಾದ್ರು ಮಾಡಕ್ ಬರೋದು ಇಲ್ಲ ನನಗೆ ಆಗೋದಿಲ್ಲ, ಒಟ್ಟ ಆಗೋದಿಲ್ಲ. ನಾ ಏನ್ರ ಮಾಡ್ಕೊಂಡು ಸಾಯ್ತು ನೋಡು. ಇಂಥ ಇಷ್ಟು ದೊಡ್ಡ ಮಾತು ಯಾಕೆ ಅನ್ನಕತ್ತೀನಿ. ಈಗ ನಾನು ಎಲ್ಲಾರು ಕರ್ಕೊಂಡು ಹೋಗ ಅಬ್ಯಾ. ನಂಗೆ ನಿನ್ ಬಿಟ್ಟಿರೋ ಶಕ್ತಿ ಇಲ್ಲ. ನನ್ ಕರ್ಕೊಂಡು ಹೋಗಿಲ್ಲ. ಈಗ ಒಟ್ಟು ಇನ್ ಸಡನ್ಲಿ ಹೋಗಿಬಿಡದ ಈಗ. ನನಗೇನು ಗೊತ್ತಿಲ್ಲ ಬ್ಯಾ. ನೀ ಎಲ್ಲಿ ಕರೆದ್ರು ಅಲ್ಲಿ ಬರ್ತಾನ. ನಾ ಊಟ ತರ್ಬಿಮ ಬರ್ತಾನ. ನಡಿ ಹೋಗು. ನನಗೇನು ಬ್ಯಾಡಿ ಅವ್ರದ್ದು. ಹಿಂಗಂದೆ ಹಾ ಹೋಗುಮ ಆಯ್ತಾ. ಭೂಮಿ ಭೀಮಾ ಭೀಮಾ ನಿಮ್ಮ ಹೇಳಪ್ಪ ಎಲ್ಲಿ ಕಾಣವಳು. ಏನು ಹೊರಗೆ ತಿರುಗುತ್ತಾಗವನು ಬಾರಪ್ಪ ನೋಡೋಣ ಹೊರಗೆ. ನಡಿ ನೋಡು ನೋಡಿ ಎಲ್ಲಿಗ ಎಲ್ಲಿ ಅವಳು ಏನಪ್ಪ ನೋಡಿ ಅಣ್ಣ ಅಕ್ಕ ಮತ್ತು ಇನ್ನೊಬ್ಬ ಅಣ್ಣ ಐತ್ಲ ಈ ಕಡೆ ಓಡಿ ಹೋದ್ರ ಹೌದಾ ಓಡಿ ಹೋದ್ರ ಈ ಕಡೆ ಯಾಕಡೆ ಹೋದ್ರ ಈ ಕಡೆ ಬಾ ಬಾ ನೋಡೋಣ ಬಾ ಈ ಕಡೆ ಬಾ ಈ ಕಡೆ ತಂದೆ ಅಣ್ಣ